ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ಕಂಟಿನ್ಯೂ ಆಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಲಿಕ್ವಿಡ್ ತಯಾರು ಮಾಡಿದ್ದೇನೆ. ಅದನ್ನು ನಾನು ನಿಮಗೆ ಸ್ಪ್ರೇ ಮಾಡಿ ತೋರಿಸ್ತೇನೆ. ಯಾಕಂತ ಹೇಳಿದರೆ ನಾನು ಸುಮ್ಮನೆ ಹೇಳಿದರೆ ಅದು ಸುಳ್ಳು ಅಂತ ಆಗ್ಬೋದು, ಬಟ್ ನನ್ನ ಗಿಡಕ್ಕೆ ನಾನು ಅದು ಮಾಡ್ತೇನೆ ಅನ್ನೋದು ನಾನು ನಿಮಗೆ ತೋರಿಸಿಕೊಡ್ತೇನೆ. ಬಟ್ ಎಷ್ಟು ಹಾಕಬೇಕು, ಹೇಗೆ ಸ್ಪ್ರೇ ಮಾಡಬೇಕು, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೊನ್ನೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ, ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡಿಬಿಟ್ಟು ಈ ಥರ ನೆನೆ ಹಾಕಿಟ್ಟಿದ್ದೆ. ಅದು ಇವತ್ತು ಕರೆಕ್ಟು 4 ದಿನ ಆಗಿದೆ ಇವತ್ತಿಗೆ. ಅದನ್ನು ಇವತ್ತು ಸ್ಪ್ರೇ ಮಾಡಬೇಕು. ನಾವು ಜಾಸ್ತಿ ದಿನ ಇಟ್ಕೊಳ್ಬಾರ್ದು, ಜಾಸ್ತಿ ದಿನ ಇಟ್ಕೊಂಡ್ರೆ ಅದು ಸ್ಮೆಲ್ ಬರುತ್ತೆ, ಕೀಟ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಹಾಕಿದರೂ ಕೂಡ ಕೀಟ ಬರುತ್ತೆ, ಆದರೆ ಅಷ್ಟು ಸ್ಮೆಲ್ ಬರೋದಿದ್ರೆ ಅಷ್ಟೊಂದು ಬರೋದಿಲ್ಲ. ಹಾಗಾಗಿ ಸ್ವಲ್ಪ 4 ದಿನಕ್ಕೆ ಅದು ಏನು ಕಂಟಿಸ್ಟೆಂಟಿ ಬರಬೇಕು ಅದು 4 ದಿನಕ್ಕೆ ಬರುತ್ತೆ. ಯಾವುದೇ ಕೂಡ ಒಂದು ಹಿಂಡಿ ನೆನೆಸಿದರೆ ಕೂಡ 4 ದಿನಕ್ಕೆ ಬರುತ್ತೆ. ಜಾಸ್ತಿ ನಾವು ಇಟ್ಕೊಂಡಾಗ ಅದರದ್ದು ಇದೆಲ್ಲ ಹೋಗುತ್ತೆ. ಎಂತ ಅಂತ ಹೇಳಿದರೆ ಸೂಕ್ಷ್ಮಾಣು ಜೀವಿಗಳು ಒಂದು ರೆಡಿ ಆಗುತ್ತಲ್ಲ, ನಾವೇನು ರೆಡಿ ಮಾಡಿರ್ತೇವೆ ಒಂದು ಫರ್ಟಿಲೈಸರಲ್ಲಿ, ಆ ಸೂಕ್ಷ್ಮಾಣು ಜೀವಿಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸತ್ತು ಹೋದಾಗ ನಮ್ಮ ಗಿಡಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್ ಆಗಿ ಅದು ಕನ್ವರ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಯಾವುದನ್ನೇ ಮಾಡೋದಾದರೂ 4 ಡೇಸಿಗೆ ಅದು ಲಾಸ್ಟ್ ಮಾಡಬೇಕಾಗತ್ತೆ, ಜಾಸ್ತಿ ದಿನ ಇಟ್ಕೊಳ್ಬಾರ್ದು. ಇದು ನೋಡಿ, ನಾನು ಹೀಗೆ ಗಾಳಿಸ್ತೇನೆ ಅದನ್ನು ಫಸ್ಟಿಗೆ ಈ ಥರ. ಅದು ನಾನು ಕಸ ಎಲ್ಲ ತಗೊಳ್ಳೋದಿಲ್ಲ, ಅದು ತಕ್ಕೊಂಡ್ರೆ ಅದು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಗಾಳಿಸ್ಕೊಳ್ತೇನೆ ಎಲ್ಲವನ್ನು. ಈ ಥರ ಗಾಳಿಸ್ಕೊಳ್ತೇನೆ. ಇದಷ್ಟು ಗಾಳಿಸ್ಬಿಟ್ಟು ಇದರದ್ದು ಅಡಿಯಲ್ಲಿದೆ ಅಲ್ಲ, ಕಾಂಪೋಸ್ಟ್ ಡಬ್ಬಕ್ಕೆ ಹಾಕ್ತೇನೆ. ನಾನೆಲ್ಲ ಗಾಳಿಸ್ಕೊಂಡಿದ್ದೇನೆ ನೋಡಿ, ಎಲ್ಲದು ಗಾಳಿಸ್ಕೊಂಡಿದ್ದೇನೆ. ಅದರಲ್ಲಿ ಮತ್ತೆ ಸ್ವಲ್ಪ ತೊಳೆದು ತಗೊಂಡಿದ್ದೇನೆ, ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೇನೆ. ಇದನ್ನು ಫಸ್ಟು ನಾನು ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಿ ಬರ್ತೇನೆ, ಮತ್ತು ನಾನು ಅದನ್ನು ಗಾಳಿಸಿ ತಗೊಳ್ತೇನೆ. ನಾನು ಇದಕ್ಕೆಲ್ಲ ಹಾಕ್ತೇನೆ ಹೀಗೆ. ಈಗ ಸ್ವಲ್ಪ ಇದೆ ಅಲ್ಲ, ಇದನ್ನು ಕೂಡ ಹೀಗೆ ಗಾಳಿಸ್ಕೊಳ್ತೇನೆ. ಇದು ತೊಳೆದು ತಕ್ಕೊಂಡಿರೋದು. ಆಯಿತು ನೋಡಿ, ಇದರಲ್ಲೊಂದು 3 ಲೀಟರ್ ಆಗೋಷ್ಟಿದೆ. ಇದಕ್ಕೆ ನಾನು ಪುನಃ 3 ಲೀಟರ್ ನೀರನ್ನು ಆ್ಯಡ್ ಮಾಡ್ತೇನೆ. ಆಯಿತಾ, ಎಷ್ಟು ಜ್ಯೂಸ್ ಇದೆ ಅಷ್ಟು ಜ್ಯೂಸಿಗೆ ನಾನು ಅಷ್ಟು ನೀರನ್ನೇ ಆ್ಯಡ್ ಮಾಡ್ತೇನೆ. ನಾನೊಂದು ಅಂದಾಜಲ್ಲಿ ಇದರಲ್ಲಿ ಒಂದು ತಗೊಳ್ತೇನೆ. ನೀವು ಬೇಕಿದ್ದರೆ ಅಳತೆ ಮಾಡಿ ತಗೊಳ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಂಥ ಪ್ರಾಬ್ಲಮ್ ಇಲ್ಲ. ನೋಡಿ, ಟೋಟಲಿ ಈ ಕಲರ್ ಬಂದಿದೆ. ಅದು ತುಂಬ ಡಾರ್ಕ್ ಇತ್ತು ಆವಾಗ, ಈಗ ಸ್ವಲ್ಪ ಲೈಟ್ ಆಯಿತು. ಎಷ್ಟು ಜ್ಯೂಸ್ ಇರುತ್ತೆ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಬೇಕು. ಜಾಸ್ತಿನೂ ಹಾಕಬಾರ್ದು, ತುಂಬ ಜಾಸ್ತಿನೂ ಹಾಕಬಾರ್ದು, ತುಂಬ ಕಡಿಮೆನೂ ಹಾಕಬಾರ್ದು. ಈಗ ಸ್ಪ್ರೇ ಮಾಡ್ತೀನಿ ಹೇಗೆ ಅಂತ ತೋರಿಸ್ತೇನೆ ಬನ್ನಿ. ನೋಡಿ, ಈ ಥರ ನಾನು ಸ್ಪ್ರೇ ಮಾಡ್ತೇನೆ. ಆಯಿತಾ, ಬಟ್ ಇದು ನನಗೆ ಅಷ್ಟು ಕಂಫರ್ಟೇಬಲ್ ಬರಲ್ಲ ಆ ಮಿಷನ್ನು. ದೊಡ್ಡದಾದರೆ ನನಗೆ ಒಳ್ಳೆಯದಾಗತ್ತೆ, ಬಟ್ ಅದರಲ್ಲಿ ಮದ್ದಿದೆ ಸ್ವಲ್ಪ ಮಿಕ್ಸ್ ಮಾಡಿದ್ದು, ಹಾಗಾಗಿ ನಾನು ಇದನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ಜೋರಾಗಿ ಬೀಳುತ್ತೆ, ಒಂದೇ ಕಡೆಗೆ ಬೀಳುತ್ತೆ, ರೌಂಡಾಗಿ ಬೀಳೋದಿಲ್ಲ. ರೌಂಡಾಗಿ ಬೀಳೋದಾದರೆ ಒಳ್ಳೆಯದಾಗತ್ತೆ. ನೋಡಿ, ಈ ಥರ ಸ್ಪ್ರೇ ಮಾಡಬೇಕು. ಇದು ಸರಿ ಮಾಡಿಕೊಂಡೆ ನಾನೀಗ, ಸ್ವಲ್ಪ ಲೂಸ್ ಇತ್ತು ಹಾಗಾಗಿ. ನೋಡಿ, ಎಲ್ಲದಕ್ಕೂ ಹಾಕ್ಬೋದು, ಜಾಜಿ ಮಲ್ಲಿಗೆಗೂ ಹಾಕ್ಬೋದು ನಾವು. ನೋಡಿ, ಯಾವುದೇ ಗಿಡಕ್ಕೂ ಕೂಡ ಹಾಕ್ಬೋದು, ಮಲ್ಲಿಗೆ ಗಿಡ ಅಂತನಲ್ಲ. ನಾನು ಜಾಸ್ತಿ ಇದ್ದರೆ ಎಲ್ಲ ಗಿಡಕ್ಕೂ ಹಾಕ್ತೇನೆ ಹೀಗೆ, ಇಲ್ಲ ಅಂದರೆ ಮಲ್ಲಿಗೆ ಗಿಡಕ್ಕೆ ಮಾತ್ರ ಹಾಕ್ತೇನೆ. ನಾನು ಇದನ್ನು ಯಾವಾಗಲೂ ಸ್ಪ್ರೇ ಮಾಡ್ತೇನೆ. ತುಂಬ ಸೀಸನಲ್ಲಿ ಮಾತ್ರ ನಾನು ಸ್ಪ್ರೇ ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದರೆ ತುಂಬ ಸೀಸನಲ್ಲಿ ನನಗೆ ಕೆಲಸ ತುಂಬ ಇರುತ್ತಲ್ಲ. ಇದು ನೆನೆಸಿಟ್ರೆ ಅದು ಕರೆಕ್ಟು ಟೈಮಿಗೆ ಅದು ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಅದು ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಸೀಸನಲ್ಲೇ ಮಾಡಲಿಕ್ಕೆ ಹೋಗೋದಿಲ್ಲ. ಮಾಡಿದರೂ ಕೂಡ ಎಲ್ಲಾದರೂ ಇದ್ದರೂ ಕೂಡ ಅದು ಕಾಂಪೋಸ್ಟಿಗೆ ಹಾಕ್ತೇನೆ ಲೇಟ್ ಆದರೆ. ಹಾಗಾಗಿ ಬಿಸಿಲಲ್ಲಿದ್ದ ಗಿಡಗಳಿಗೂ ಸಹ ಹಾಕ್ಬೋದು. ಈಗ ಮಳೆ ಸ್ವಲ್ಪ ಕಡಿಮೆ ಉಂಟಲ್ಲ, ಹೊರಗಡೆ ಇದ್ದ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅದೊಂದು 1 ಅವರ್ ಸ್ವಲ್ಪ ಡ್ರೈ ಆಗೋ ತನಕ ಇದ್ದರೆ ಸಾಕು. ಅದು ಸ್ವಲ್ಪ
ಎಳ್ಕೊಳ್ತದೆ ಗಿಡಕ್ಕೆ ಅದರದ್ದು. ಇದರಲ್ಲಿ ಜಾಸ್ತಿ ಹೇರಳವಾಗಿ ಇರ್ತದೆ ಅಂತ ಹೇಳಿದರೆ ಪೊಟ್ಯಾಷಿಯಮ್ ಇರುತ್ತೆ, ಹಾಗಾಗಿ ಹೂ ಬೇಗ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ಅಂತ ಹೇಳ್ತೇನೆ ನಾನು. ನೋಡಿ ಹೀಗೆ ಎಲ್ಲ ಹಣ್ಣು ಇದೆ. ಇದು ಆ್ಯಪಲ್ಲಿದು ಗಿಡ, ಹಾಗೆ ಇದು ದ್ರಾಕ್ಷಿ ಗಿಡ. ನಾನು ಇದಕ್ಕೂ ಹಾಕಿದೆ ಸ್ವಲ್ಪ. ಅದು ಯಾವಾಗ ಕಾಯಿ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ನಾನು ಸ್ಪ್ರೇ ಮಾಡಿದೆ. ಈಗ ನನ್ನ ಒಳಗಡೆ ಇದ್ದ ಗಿಡಕ್ಕೆ ಹೇಗೆ ಸ್ಪ್ರೇ ಮಾಡ್ತೇನೆ ಅಂತ ತೋರಿಸ್ತೇನೆ ಬನ್ನಿ. ನಾವು ಮದ್ದುಗಳನ್ನೆಲ್ಲ ಸ್ಪ್ರೇ ಮಾಡೋದಾದರೆ ಗೆಲ್ಲುಗಳನ್ನೆಲ್ಲ ಎತ್ಕೊಂಡು ಮಾಡಬೇಕು. ಯಾಕಂತ ಹೇಳಿದರೆ ಅಡಿಯಲ್ಲಿ ಇದಿದ್ದರೆ ಗೊತ್ತಾಗೋದಿಲ್ಲ, ಕೀಟ ಇದ್ದರೆ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಇದಕ್ಕೆ ಆ ಥರ ಏನಿಲ್ಲ. ಹೀಗೆ ಮೇಲಿಂದ ಸ್ಪ್ರೇ ಮಾಡ್ಬೋದು. ಹೀಗೆ ನೋಡಿ, ಹೀಗೆ ಸ್ಪ್ರೇ ಮಾಡ್ಬೋದು. ಆದರೆ ಬಸಳೆ ಉಂಟು, ಅದು ನಾನು ಕಟ್ ಮಾಡಿ ತೆಗಿಬೇಕಾಗ್ತದೆ, ಇಲ್ಲಾಂದರೆ ಬಸಳೆ ಹೂ ಬರ್ತದೆ ಬೇಗ. ನಾವು ಯಾವುದೇ ಸೊಪ್ಪಿಗೆ ಹಾಕಬಾರ್ದು, ನಾವು ಸೊಪ್ಪೆಲ್ಲ ಬೆಳಿತೇವಲ್ಲ ಅದಕ್ಕೆ ಹಾಕಬಾರ್ದು. ಅದು ಹಾಕಿದರೆ ಬೇಗ ಹೂ ಬರುತ್ತೆ. ಅದರಲ್ಲಿ ಯಾವುದೇ ಸೊಪ್ಪು ಆಗ್ಬೋದು, ನಾವು ಸೊಪ್ಪೆಲ್ಲ ತಿಂತೇವಲ್ಲ ಅದು ಹೂ ಬರುತ್ತೆ, ಬೇಗ ಬೆಳೀತದೆ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಈ ಥರ ಗಿಡಗಳಿಗೆ ನಾವು ಸ್ಪ್ರೇ ಮಾಡ್ಕೊಳ್ಬೋದು. ನೋಡಿ, ಇದಕ್ಕೆ ಜಾಸ್ತಿ ಬೇಕಂತಲ್ಲ, ಎಲೆಗಳೆಲ್ಲ ಸ್ವಲ್ಪ ಚಂಡಿ ಆಗುವಷ್ಟು ಮಾಡಿದರೆ ಆಯಿತು. ನೋಡಿ ಸ್ಪ್ರೇ ಮಾಡ್ತೇನೆ ನಾನು. ಕೆಲವು ಗೆಲ್ಲುಗಳೆಲ್ಲ ಒಣಗ್ತಾ ಇರ್ತದಲ್ಲ, ಅದಕ್ಕೆಲ್ಲ ಇದು ಒಳ್ಳೆಯದಾಗ್ತದೆ. ಒಣಗುದು ಅಂತ ಹೇಳಿದರೆ ಅದಕ್ಕೆ ಫುಡ್ ಇಲ್ಲದೆ ಒಣಗ್ತದಲ್ಲ, ಹಾಗೆ ಹೇಳಿದೆ ನಾನು. ಕೀಟ ಬಂದು ಒಣಗುದಲ್ಲ, ಫುಡ್ ಇಲ್ಲದೆ ಒಣಗ್ತದಲ್ಲ, ಅಂಥದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗತ್ತೆ, ಒಳ್ಳೆ ಹೂ ಬರುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಬರ್ತದೆ. ನನಗೆ ಸಾಧಾರಣ ಒಂದು 5 ಲೀಟರ್ಸ್ ಇದೆ. ಅಂದರೆ ಇದು ಜಾಸ್ತಿ ಹಾಕೋದಿಲ್ಲಲ್ಲ, ನಾನು ಮದ್ದಿನ ಹಾಗೆ ಹಾಕೋದಿಲ್ಲಲ್ಲ, ಎಲೆಗಳಿಗೆ ಮಾತ್ರ ಸ್ಪ್ರೇ ಮಾಡ್ತೇನೆ, ಎಲೆಗಳಿಗೆ ಮತ್ತು ಮೇಲುಗಡೆ ಕಾಂಡಗಳಿಗೆ. ಹಾಗಾಗಿ ಎಲ್ಲದಕ್ಕೂ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಸ್ಪ್ರೇ ಮಾಡ್ತೇನೆ. ಮೊದಲು ಯಾವುದು ಗಿಡ ತುಂಬ ಹಾಳಾಗಿದೆ, ಸ್ಟಾರ್ಟಿಂಗಲ್ಲಿ ನಂದು ಮಳೆ ಬಿದ್ದು ಎಲೆ ಎಲ್ಲ ಒಣಗಿತ್ತು, ಅಂಥ ಗಿಡಗಳಿಗೆ ನಾನು ಫಸ್ಟ್ ಹಾಕ್ತೇನೆ. ನೋಡಿ ಈ ಥರ ಹಾಕ್ತೇನೆ. ಹೀಗೆ ಚಿಕ್ಕ ಗಿಡ ಇರುತ್ತಲ್ಲ ಅದಕ್ಕೆ ನಾವು ಕೂಡ ಸ್ಪ್ರೇ ಮಾಡ್ಬೋದು, ಆಯಿತಾ. ಇಷ್ಟು ಚಿಕ್ಕ ಗಿಡಕ್ಕೆ ಕೂಡ ಮಾಡಬೇಕು, ಆದರೆ ಬೇರು ಬಾರದ ಗಿಡಕ್ಕೆ ಮಾಡಬಾರ್ದು. ಬೇರೆಲ್ಲ ಬಂದು ಚಿಗುರು ಬಂದಿರುತ್ತಲ್ಲ ಅದಕ್ಕೆ ನಾವು ಹಾಕ್ಬೋದು. ಈ ಥರ ನೋಡಿ, ಈ ಥರ ಹಾಕ್ಬೋದು. ನನಗೆ ಅಂದರೆ ಹೂವು ಇವಾಗ ತುಂಬ ಕಡಿಮೆ ಇದೆ, ಅದು ಎಲ್ಲ ಹೂವೆಲ್ಲ ಆಗಿ ಮುಗಿದಿದೆ ಅಲ್ಲ, ಆ ಗೆಲ್ಲುಗಳಲ್ಲೆಲ್ಲ ಚಿಗುರು ಬರ್ತದೆ. ಹಾಗಾಗಿ ಸ್ಪ್ರೇ ಮಾಡುವಂತ ಅನಿಸಿತು. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ನಾನು ಈ ಥರ ಸ್ಪ್ರೇ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಇದೊಂದು ರೆಡಿ ಮಾಡ್ಕೊಂಡು ನೀವು ಒಂದು ಸ್ಪ್ರೇ ಮಾಡಿ ನೋಡಿ. ಪ್ರತಿ 15 ದಿನಕ್ಕೊಮ್ಮೆ ಈ ಥರ ನೀವು ಯಾವುದಾದ್ರು ಒಂದು ಸ್ಪ್ರೇ ಮಾಡಿದರೆ ನಿಮಗೆ ಒಳ್ಳೆ ಹೂ ಸಿಗುತ್ತೆ. ಸ್ಪ್ರೇ ಮಾಡೋದು ಮಾತ್ರ ಅಲ್ಲ, ಬುಡಗಳಿಗೆ ಸಹ ನಾವು ಗೊಬ್ಬರ ಹಾಕಬೇಕಾಗತ್ತೆ. ನೋಡಿ, ಈ ಮಾರ್ಗದಲ್ಲಿರೋ ಗಿಡ ಎಲ್ಲ ನಂದು ಸ್ವಲ್ಪ ಕಡ್ಡಿ ಥರ ಇದೆ. ಇದಕ್ಕೆ ರೀಸನ್ನು ಮಳೆ ತುಂಬ ನೀರು ನಿಂತಿತ್ತಿದೆ ಗಿಡದಲ್ಲಿ. ಈ ಗಿಡದಲ್ಲೆಲ್ಲ ನೀರು ನಿಂತುಬಿಟ್ಟು ಈ ಥರ ಆಗಿದೆ. ಫಸ್ಟಿಗೆ ನಾವು ಇಟ್ಟಿರಲಿಲ್ಲ, 1 ಮಂತ್ ಮಳೆಯೆಲ್ಲ ಇತ್ತು, ಹಾಗಾಗಿ ಇದೆಲ್ಲ ಇದಾಗಿದೆ, ಎಲೆಲ್ಲ ಉದುರಿದೆ. ಬಟ್ ಇದು ಬೇಗ ನಾವು ಮಳೆಗಾಲದಿಂದ ಬೇಸಿಗೆಗೆ ಬೇಗ ರಿಕವರಿ ಆಗಲ್ಲ, ಹಾಗಾಗಿ ಸ್ವಲ್ಪ ಇದು ಕುಗ್ಗಿದ ಹಾಗೆ ಕಾಣಿಸ್ತದೆ. ಇನ್ನು ಒಳಗಡೆ ಆಚೆ ಇರೋದೆಲ್ಲ ನೋಡಿ ಹೇಗಿದೆ, ಎಷ್ಟು ಚೆಂದ ಇದೆ ಅಲ್ವಾ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಫುಡ್ ಹಾಕಬೇಕು. ಫುಡ್ಡು ಕಡಿಮೆ ಇದೆ. ನಿಮ್ಮ ಗಿಡನೂ ಈ ಥರ ಇದ್ದರೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ, ಅಂದರೆ ಫುಡ್ಡು ಸ್ವಲ್ಪ ಜಾಸ್ತಿ ಹಾಕಿ ಕಂಟಿನ್ಯೂ ಆಗಿ 15 ಡೇಸ್ಗೆ ಹಾಕ್ತಾ ಬನ್ನಿ, ಡಿಲೇ ಮಾಡಬೇಡಿ. ಏನಾದರೂ ಹಾಕ್ತಾ ಬನ್ನಿ, ಆವಾಗ ಸರಿ ಹೋಗುತ್ತೆ. ಯಾರಾದರೂ ನೀವು ಏನಾದರೂ ಫುಡ್ ಹಾಕಲಿಕ್ಕಿದ್ರೆ, ಮಿಕ್ಸರ್ ಹಾಕಲಿಕ್ಕಿದ್ರೆ ಇವಾಗ ಹಾಕ್ಕೊಳ್ಬೋದು. ಸ್ವಲ್ಪ ಬಿಸಿಲುಂಟು, ಹಿಂಡಿ ಹಾಕಲಿಕ್ಕೆ ಹೋಗಬೇಡಿ, 1 ತಿಂಗಳು ಹಿಂಡಿ ಹಾಕಬೇಡಿ, ಹೇಳಲಿಕ್ಕಾಗೋದಿಲ್ಲ. ಮಳೆ ಎಲ್ಲರೂ ಬಂದರೆ ಬೇರು ಕೊಳಿತದೆ. ಹಾಕಿ ಇದು ಹಾಕಿ, ಮಿಕ್ಸರ್ ಯಾವುದಾದ್ರೂ ಹಾಕಿ, ಅನ್ನಪೂರ್ಣ ಅಥವಾ ಬೇರೆ ಯಾವುದಾದ್ರೂ ಮಿಕ್ಸರ್ ಅಂತ ಕೇಳಿದರೆ ಕೊಡ್ತಾರೆ, ಮಿಕ್ಸರ್ ಯಾವುದಾದ್ರೂ ಹಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಗೆ ಸ್ಪ್ರೇ ಮಾಡ್ತಾ ಇದ್ದೇನೆ ಅಂಥೇಳಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟಿಗಾಗಿ ನಾನು ಸದಾ ಕಾಯ್ತಾ ಇರ್ತೇನೆ. ಹಾಗಾಗಿ
ಧನ್ಯವಾದಗಳೊಂದಿಗೆ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.